ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸೌದತ್ತಿಯಲ್ಲಿ ರೈತರೊಂದಿಗೆ ಅಧಿಕಾರಿಗಳ ಸಮಾಲೋಚನೆ, ನೀರು ಹರಿಸುವ ಭರವಸೆ. ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮಲಪ್ರಭಾ ಬಲದಂಡೆ ಕಾಲುವೆ ವ್ಯಾಪ್ತಿಯ ರೈತರು ನೀರು ಕಾಲುವೆ ಗೇಟ್ ತೆರೆಯಲು ಮುಂದಾಗಿದ್ದಾರೆ. ವಿಷಯ ತಿಳಿದ ಶಾಸಕ ವಿಶ್ವಾಸ ವೈದ್ಯರವರು ತಕ್ಷಣ ರೈತ ಮುಖಂಡರಿಗೆ ಕರೆ ಮಾಡಿ ಯಾವುದೇ ಸಾಹಸಕ್ಕೆ ಮುಂದಾಗದಂತೆ ಮನವಿ ಮಾಡಿದರು. ರೈತರೊಂದಿಗೆ ಸಮಾಲೋಚನೆ ನಡೆಸಿ ಸಮಸ್ಯೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುವುದಾಗಿ ಶಾಸಕರು ಭರವಸೆ ನೀಡಿದರು. ಆಗಸ್ಟ್ 8ರಂದು ಸೌದತ್ತಿ ನೀರಾವರಿ ಇಲಾಖೆ ಕಚೇರಿಯಲ್ಲಿ ರೈತರೊಂದಿಗೆ ಮಹತ್ವದ ಸಭೆ ನಡೆಯಿತು. ಸಭೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹಾಗೂ ಪ್ರಾದೇಶಿಕ ಅಧಿಕಾರಿ ಜಾನಕಿ ಅವರು ಭಾಗವಹಿಸಿದ್ದರು. ರೈತ ಮುಖಂಡರು ಕುಡಿಯುವ ನೀರು, ಜಾನುವಾರು ಹಾಗೂ ಬೆಳೆಗಳಿಗೆ ನೀರು ಒದಗಿಸುವಂತೆ ಅಧಿಕಾರಿಗಳ ಮುಂದೆ ಮನವಿ ಮಾಡಿದರು. ಅಧಿಕಾರಿಗಳು ಆಗಸ್ಟ್ 20ರಿಂದ 30ರವರೆಗೆ 1 ಟಿಎಂಸಿ ನೀರು ಹರಿಸುವ ಭರವಸೆ ನೀಡಿದರು. ಆದರೆ ರೈತರು ಅಷ್ಟು ದಿನ ಕಾಯಲು ಸಾಧ್ಯವಿಲ್ಲ, ಕೆಲವೇ ದಿನಗಳಲ್ಲಿ ನೀರು ಹರಿಸಬೇಕೆಂದು ಒತ್ತಾಯಿಸಿದರು. ರೈತರ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಶೀಘ್ರದಲ್ಲೇ ನೀರು ಹರಿಸುವ ಭರವಸೆ ನೀಡಿದರು. ಈ ಮಾಹಿತಿಯನ್ನು ರಾಷ್ಟ್ರಧ್ವನಿ ನ್ಯೂಸ್ಗಾಗಿ ಮಹದೇವಪ್ಪ ಮಾಯಪ್ಪ ಮಬನೂರ ಹಾಗೂ ಲಕ್ಷ್ಮಣ್ ವಿಠಲ್ ಸುನದೊಳ್ಳಿ ಜಂಟಿಯಾಗಿ ವರದಿ ಮಾಡಿದ್ದಾರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮಗೆ ಪ್ರಯೋಜನ ಆಗುವುದಿಲ್ಲ, ಕೂಡಲೇಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಮಾತು ಹೇಳ್ತಾ ಇದ್ರು. ಅವರ ಒಂದು ಬೇಡಿಕೆಗೆ ಸ್ಪಂದಿಸಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಕನ್ವಿನ್ಸ್ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಆಯ್ತು ಸರ್, ರೈತರಿಗೋಸ್ಕರ ಕುಡಿಯುವ ನೀರಿನ ಅಭಾವ ಕೂಡ ಇದೆ, ನಾವು ಅದನ್ನ ದಿನದವರೆಗೂ ಅದನ್ನ ಮಿತವಾಗಿ ಬಳಸುವಂತ ವ್ಯವಸ್ಥೆ ಮಾಡಿದ್ರೆ ಅಂತ ಹೇಳಿ ನಮಗೊಂದು ಸೂಚನೆ ಕೊಟ್ಟು ಮಂಗಳವಾರ MRBC ನಮ್ಮ ಮಲಪ್ರಭಾ ಅಣೆಕಟ್ಟಿನ MRBC, NBC ಕಾಲುವೆ ಮತ್ತು ರೇಣುಕಾ ಲಿಫ್ಟ್ ಇರಿಗೇಷನ್, ಯರಗಟ್ಟಿ ಲಿಫ್ಟ್ ಇರಿಗೇಷನ್, MLBC ಇವೆಲ್ಲವನ್ನ ಕಾಲುವೆ ಮುಖಾಂತರ ನೀರು ಹರಿಸುವಂತ ಕೆಲಸವನ್ನ ನಾವು ಕುಡಿಲಿಕ್ಕೆ ಅಂತ ಮಾಡ್ತೇವೆ ಅಂತ ಹೇಳಿ ಆಗಲೇ ಜಿಲ್ಲಾಧಿಕಾರಿಗಳು ಆಶ್ರಮ ಹೇಳಿದ್ದಾರೆ. ಮಂಗಳವಾರ ನೀರು ಕೂಡ ರೈತರಿಗೆ ತಲುಪುತ್ತೆ ಅನ್ನುವಂತ ಆತ್ಮವಿಶ್ವಾಸ ನಮಗಿದೆ. ಒಂದು ಮಾತು ಸ್ಪಷ್ಟವಾಗಿ ನಾನು ಇವತ್ತು ಈ ಮಾಧ್ಯಮ ಮುಖಾಂತರ ಹೇಳ ಬಯಸ್ತೇನೆ. ಏನಂತಂದ್ರೆ, ನಮ್ಮ ಸೌದತ್ತಿಯಲ್ಲ ಮತ ಕ್ಷೇತ್ರದ ರೈತರಿಗೆ, ಸಾರ್ವಜನಿಕರಿಗೆ ಬಹಳಷ್ಟು ಅನ್ಯಾಯ ಆಗಿದ್ದು ನಿಜಕ್ಕೂ 100% ಸತ್ಯ. ಯಾಕಂತ ಹೇಳಿದ್ರೆ, ಹಿಂದೆ ಅನೇಕ ರೈತರು ಭೂಮಿಯನ್ನ ಕಳೆದುಕೊಂಡು ಅವತ್ತಿಂದ ಇವತ್ತಿನವರೆಗೂ ಎಷ್ಟೋ ಜನರಿಗೆ ಪರಿಹಾರ ಕೂಡ ಸಿಕ್ಕಿಲ್ಲ. ಒಂದ್ ಕಡೆ ಆಯ್ತು. ಇನ್ನೊಂದು ಕಡೆ ಆ ಸಂದರ್ಭದಲ್ಲಿ ಮಲಪ್ರಭಾ ಅಣೆಕಟ್ಟು ಕಟ್ಟಬೇಕಾದ್ರೆ ಅವರ ಉದ್ದೇಶ, ರೈತರ ಹೋರಾಟ ಏನಿತ್ತಪ್ಪ ಅಂತಂದ್ರೆ, ಮಲಪ್ರಭಾ ಅಚ್ಚುಕಟ್ಟ ಪ್ರದೇಶಗಳಾಗಿರುವಂತ ಸೌದತ್ತಿ ತಾಲೂಕ, ಯರಗಟ್ಟಿ ತಾಲೂಕ, ನರಗುಂದ, ನವಲಗುಂದ ಈ ತಾಲೂಕುಗಳ ಭಾಗದಲ್ಲಿರ್ತಕ್ಕಂಥ ರೈತರ ಭೂಮಿಗಳಿಗೆ ಅರೆ ನೀರಾವರಿ ನೀರು ಕೊಡಬೇಕನ್ನುವಂತ ಉದ್ದೇಶದಿಂದ ಅಣೆಕಟ್ಟು ಕಟ್ಟಿರತಕ್ಕಂಥ ಒಂದು ಡ್ಯಾಮ್, ನವಿಲು ಡ್ಯಾಮ್. ಈ ಸಂದರ್ಭದಲ್ಲಿ ಹಿಂದೆ ಅನೇಕರು ಸುಮಾರು 10 ವರ್ಷದ, ಸುಮಾರು 2010ರಿಂದ 2020ರವರೆಗೆ 10 ವರ್ಷ, 1 ದಶಕಗಳ ಕಾಲದಲ್ಲಿ ಸುಮಾರು ನಮ್ಮ ಮಲಪ್ರಭಾ ನದಿಯಲ್ಲಿರ್ತಕ್ಕಂಥ ಒಟ್ಟು ನೀರಿನ ಸಂಗ್ರಹ 37 TMC. ಅದರಲ್ಲಿ ಸುಮಾರು ಪ್ರತಿ ವರ್ಷ 15 TMCಗಿಂತ ಹೆಚ್ಚು ನೀರು ಕುಡಿಯುವ ನೀರಿನ ಮಲ್ಟಿ ವಿಲೇಜ್ ಸ್ಕೀಮ್ ಅನ್ನುವಂತ ಸ್ಕೀಮ್ ಅನ್ನ ತಂದು ಅನೇಕ ಇವತ್ತು ಬೇರೆ ಬೇರೆ ಕಡೆ ನೀರು ಕೊಡ್ತಾ ಇದ್ದಾರೆ. ನಾವು ನೀರು ಕೊಟ್ಟಿದ್ದು ತಪ್ಪಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಈ ಕಟ್ಟಿರೋ ಡ್ಯಾಮ್ ನ ಉದ್ದೇಶ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅರೆ ನೀರಾವರಿ ಅಂತ ಕಟ್ಟಿರ್ತಕ್ಕಂಥ ಡ್ಯಾಮ್. ಇವತ್ತು ನೀರಿನ ಅಭಾವ ಇದೆ ಅಂತಂದ್ರೆ ಪ್ರತಿದಿನ ನೀರು ಕುಡುವ ಬದಲಿ 8 ದಿವಸಕ್ಕೊಮ್ಮೆ ಕೂಡ್ಲಿ, 1 ವಾರಕ್ಕೊಮ್ಮೆ ಕೂಡ್ಲಿ ಅದನ್ನ ಸಂಗ್ರಹಣೆ ಮಾಡಿ ನೀರಿನ ಬಳಕೆಯನ್ನ ಮಾಡುವಂತ ವ್ಯವಸ್ಥೆನ ಬೇರೆ ಮಲ್ಟಿ ವಿಲೇಜ್ ಸ್ಕೀಮ್ ಮುಖಾಂತರ ಆಗಲಿ ಅಥವಾ JJM ಸ್ಕೀಮ್ ಮುಖಾಂತರ ಆಗಲಿ ಮಾಡ್ತಾರೆ. ಇವತ್ತು ರೈತರ ಬಹಳಷ್ಟು ಸಂಕಷ್ಟದಲ್ಲಿದ್ದಂತ ಪರಿಸ್ಥಿತಿಯಲ್ಲಿ ಇವತ್ತು ಭೂಮಿಯಲ್ಲಿ ಬೀಜವನ್ನ, ಇವತ್ತು ಹೆಸರಾಗಿರ್ಬೋದು, ಉದ್ದ ಆಗಿರ್ಬೋದು, ಹತ್ತಿ ಕಾಳಾಗಿರ್ಬೋದು ಅಥವಾ ಗೋವಿನ ಜೋಳ ಆಗಿರ್ಬೋದು, ಇನ್ನಿತರೆ ಇವತ್ತು ಪೀಕಿಗಳನ್ನ, ಇವತ್ತು ಬೀಜಗಳನ್ನ ಬಿತ್ತುವುದ್ರ ಮುಖಾಂತರ ಮೇಲೆ ಅದಕ್ಕೆ ಗೊಬ್ಬರ ಹಾಕಿ ಖರ್ಚನ್ನ ಸಾಲವನ್ನು ಮಾಡಿ ಇವತ್ತು ಬಿತ್ತಿದಂತ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ನೀರಿಗೆ ಬಂದಂತ ಪೀಕು ನಾವು ಕಂಡಿದ್ವಿ. ಈ ಸಂದರ್ಭದಲ್ಲಿ ನೀರವರು ಪೀಕಿಗಳಿಗೆ ಹಾಸದೇ ಇದ್ರೆ ಆ ಪೀಕ್ ಒಣಗಿ ಹೋಗಿ ರೈತ ಮತ್ತೆ ಸಂಕಷ್ಟದಲ್ಲಿ ಬರ್ತಾರೆ, ಮತ್ತೆ ಸಾಲವನ್ನು ಮಾಡಿ ಆತ್ಮಹತ್ಯೆಗೆ ಶರಣಾಗುವಂತ ಪರಿಸ್ಥಿತಿ ಉದ್ಭವ. ಆ ಒಂದು ಕಾರಣವನ್ನು ಇಟ್ಕೊಂಡು ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ರೀಜನಲ್ ಕಮಿಷನರ್ಗೆ ನಾನು ಮನವಿಯನ್ನು ಮಾಡಿದ್ದೇನೆ, ಒತ್ತಾಯವನ್ನು ಮಾಡಿದ್ದೇನೆ. ಯಾವುದೇ ಪರಿಸ್ಥಿತಿಯಲ್ಲಿ
ನಮ್ಮ ಈ ನರಗುಂದ್ ಶಾಖಾ ಕಾಲುವೆ ಆಗಿರ್ಬೋದು ಅಥವಾ MRBC ಕಾಲುವೆ ಆಗಿರ್ಬೋದು ಅಥವಾ ರೇಣುಕಾ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, ಯರಗಟ್ಟಿ ಲಿಫ್ಟ್ ಇರಿಗೇಷನ್ ಆಗಿರ್ಬೋದು, MLBC ಆಗಿರ್ಬೋದು, ಈ ಎಲ್ಲ ಕಾಲುವೆಗಳನ್ನ 1 TMC ನೀರನ್ನ 10 ದಿನಗಳ ಕಾಲ ಬಿಡುಗಡೆಗೊಳಿಸಬೇಕಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡಿದ್ದೇನೆ, ಒತ್ತಾಯವನ್ನು ಮಾಡಿದ್ದೇನೆ. ನನ್ನ ಒಂದು ಮಾತಿಗೆ ಅವರು ಬೆಲೆಯನ್ನು ಕೊಟ್ಟು ಮಂಗಳವಾರದಿಂದ ಅವರು ಅದನ್ನ ಸ್ಪಂದನೆಯನ್ನು ಮಾಡಿ ಅದನ್ನ ನೀರು ಕೊಡ್ತೀವಿ ಅಂತ ಕೂಡ ಈಗಾಗಲೇ ಪ್ರವಚನ ನನ್ನ ಕರೆ ಮುಖಾಂತರ ಹೇಳಿದ್ದಾರೆ. ಆ ರೈತರಿಗೆ, ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ.